ಹಲೋ ಸ್ಟೂಡೆಂಟ್ಸ್, ಇವತ್ತು ಫ್ರ್ಯಾಕ್ಷನ್ಸು ಪಾರ್ಟ್ 3. ಸೊ ವೆರಿ ಸಿಂಪಲ್. ಇದು ನಾವಿಲ್ಲಿ ಅಡಿಷನ್ ಆಫ್ ಫ್ರ್ಯಾಕ್ಷನ್ಸ್ನ ನೋಡೋಣ. ಸೊ ಅಡಿಷನ್ ಆಫ್ ಫ್ರ್ಯಾಕ್ಷನ್ಸಲ್ಲಿ ಎರಡು ಥರ ಏನಂದರೆ ಅಡಿಷನ್ ಆಫ್ ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಒಂದು ಬರುತ್ತೆ ಮತ್ತು ಅಡಿಷನ್ ಆಫ್ ಅನ್ಲೈಕ್ ಫ್ರ್ಯಾಕ್ಷನ್ ಅಂತ ಇನ್ನೊಂದು ಬರುತ್ತೆ. ಸೊ ಏನು ಲೈಕ್ ಫ್ರ್ಯಾಕ್ಷನ್ಸ್ ಅಡಿಷನ್, ಅನ್ಲೈಕ್ ಫ್ರ್ಯಾಕ್ಷನ್ಸ್ ಅಡಿಷನ್ಸ್ ಅನ್ನೋದು ನೋಡೋಣ. ಸೊ ಲೈಕ್ ಫ್ರ್ಯಾಕ್ಷನ್ಸ್ ಅಂದರೆ ನ್ಯೂಮರೇಟರು ಸೇಮ್ ಇರಬೇಕು, ಡಿನಾಮಿನೇಟರ್ ಬೇಕಾದರೆ ಚೇಂಜ್ ಇದ್ರೂ ನಡೀತದೆ. ನ್ಯೂಮರೇಟರು ಡಿಫ್ರೆಂಟ್ ಇದ್ರೂ ನಡೀತದೆ. ಸೊ ಡಿನಾಮಿನೇಟರು ಸೇಮ್ ಇರಬೇಕು. ಸೊ 1/2 ಪ್ಲಸ್ 3/2 ಇದೆಯಲ್ಲ. ಸೊ ಡಿನಾಮಿನೇಟರ್ನಲ್ಲಿ 2 ಇದೆ. ಸೊ 2 ಸಾರಿ 2 ಬಂದಿದೆ ಅಂದರೆ ಒಂದು ಸಾರಿ ತೊಗೊಳ್ಳಿ. ಸೊ ಇದನ್ನು ಡೈರೆಕ್ಟಾಗಿ 1 + 3 ಆ್ಯಡ್ ಮಾಡಿಕೊಳ್ಳಿ. ಸೊ 4/2 ಆಗುತ್ತೆ. ಸೊ 4/2 ಅಂದ್ರೇನು? 2 2s 2 1s. ಸೊ 2/1. ಸೊ ಡಿನಾಮಿನೇಟರ್ನಲ್ಲಿ 1 ಇದ್ದರೆ ನೀವು ಸುಮ್ಮನೆ 2 ಅಂತ ಬರ್ಕೋಬೋದು. ಸೊ ಈ ಥರ ಇದನ್ನು ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಒಂದು ವೇಳೆ ಡಿನಾಮಿನೇಟರ್ ಡಿಫ್ರೆನ್ಸ್ ಇತ್ತು ಅಂದ್ಕೊಳ್ಳಿ, 2/3 ಇದೆ, 5/7 ಇದೆ. ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಅಡಿಷನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಡೈರೆಕ್ಟಾಗಿ ಅಡಿಷನ್ ಮಾಡೋಕ್ಕಾಗಲ್ಲ. ಸೊ 2 + 5 3 + 7 = ಸೊ 7/10 ಅನ್ನೋದು ರಾಂಗ್. ಈ ಥರ ಮಾಡೋಂಗಿಲ್ಲ. ಸೊ ಇದನ್ನ ಯಾವ ಥರ ಮಾಡಬೇಕು ಅಂದರೆ, ಇದು 2 ಟೈಪ್ಸ್ ಇದೆ ಮೆಥಡು. ಇದರಲ್ಲಿ ಫಸ್ಟ್ ಮೆಥಡ್ ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಮೆಥಡ್, ಸೊ 2/3 ತೊಗೊಳ್ರಿ. ಇಲ್ಲಿರ್ತಕ್ಕಂಥ ಡಿನಾಮಿನೇಟರ್ ಇದೆಲ್ಲ ಇದನ್ನು ಮಲ್ಟಿಪ್ಲೈ ಮಾಡಿ 7/7. ನ್ಯೂಮರೇಟರಲ್ಲಿ 7ಇಂದ ಮಲ್ಟಿಪ್ಲೈ ಮಾಡಿರಿ, ಡಿನಾಮಿನೇಟರಲ್ಲಿ 7ಇಂದ ಮಲ್ಟಿಪ್ಲೈ ಮಾಡಿ. ಸೊ ನೆಕ್ಸ್ಟ್ ಈ ಪ್ಲಸ್ ತೊಗೊಂಬರ್ರಿ, ಈ ಪ್ಲಸ್ನ ಆ್ಯಡ್ ಮಾಡಿರಿ. ಸೊ ನೆಕ್ಸ್ಟು ಈ 5/7ನ ಬರ್ಕೊಳ್ರಿ. ಸೊ 5/7. ಸೊ ಇವಾಗ ಈ ಡಿನಾಮಿನೇಟರ್ನ ತೊಗೊಂಬಂದು ಮಲ್ಟಿಪ್ಲೈ ಮಾಡಿ. ಯಾಕೆ ಈ ಥರ ಮಾಡ್ತಾ ಇದ್ದೀವಿ ಅಂದರೆ, ಇಲ್ಲಿ ನೋಡ್ರಿ, ಇಲ್ಲಿ ಏನಾಗುತ್ತೆ, ತ್ರೀ 7 7 × 3 ಡಿನಾಮಿನೇಟರ್ ಸೇಮ್ ಮಾಡ್ಕೊಂಡ್ವಿ. ಅದಕ್ಕೋಸ್ಕರ ನಾವು ಸೆಕೆಂಡ್ ಫ್ರ್ಯಾಕ್ಷನ್ ಇರೋದನ್ನು ಡಿನಾಮಿನೇಟರ್ನ ಫಸ್ಟ್ ಫ್ರ್ಯಾಕ್ಷನ್ಗೆ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ. ಸೊ ಫಸ್ಟ್ ಫ್ರ್ಯಾಕ್ಷನಲ್ಲಿ ಇರ್ತಕ್ಕಂಥ ಡಿನಾಮಿನೇಟರ್ನ ಸೆಕೆಂಡ್ ಫ್ರ್ಯಾಕ್ಷನ್ಗೆ ಮಲ್ಟಿಪ್ಲೈ ಮಾಡಿದ್ವಿ. ಸೊ ಇವಾಗ 7 2s 14 by 3 7s 21 ಪ್ಲಸ್ 5 3s 15. ಡಿನಾಮಿನೇಟರ್ನಲ್ಲಿ 7 3s 20. ಸೊ ಇವಾಗ 2 × 21 ಇರೋದ್ರಿಂದ 1 ಟೈಮ್ ತೊಗೊತೀವಿ. ಸೊ 14 + 15. ಸೊ 29/21. ಸೊ ಇದು ಇಂಪ್ರಾಪರ್ ಫ್ರ್ಯಾಕ್ಷನ್ ಇದೆ. ಸೊ ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡಬೇಕಂದ್ರೆ 1 21. ಸೊ 21 1s 21. ಎಷ್ಟು ಉಳಿತದೆ? 8 ಉಳಿಯುತ್ತೆ. ಸೊ 21 1s 21 + 8 29/21. ಸೊ ಇದು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಕನ್ವರ್ಟ್ ಮಾಡಬೇಕು. ಇದು ಒಂದು ಮೆಥಡ್. ಸೊ ಸೆಕೆಂಡ್ ಮೆಥಡ್ ಏನು? LCM ಮೆಥಡ್ ಅಂತ ಕರೀತೀವಿ. ಸೊ LCM ಏನು? ನಾವು ತೆಗಿಬೇಕಾಗಿರೋದು LCM 3 ಮತ್ತು 7. ಸೊ ಎರಡು ಪ್ರೈಮ್ ನಂಬರ್ಸ್ ಇರೋದ್ರಿಂದ 3 1s 3 ತೊಗೊತೀವಿ LCMಲ್ಲಿ. 7 ಹಾಗೆ ಇಟ್ಕೊಳ್ತೀವಿ. 3 ಟೇಬಲಲ್ಲಿ 7 ಹೋಗಲ್ಲ. ನೆಕ್ಸ್ಟು 7 1s 7. ಸೊ LCM ಎಷ್ಟಾಗುತ್ತೆ ಅಂದರೆ 3 × 7 = 21. ಸೊ 21 ಅನ್ನೋದು LCM. ಸೊ ಇವಾಗ ನಮಗೇನು ಫ್ರ್ಯಾಕ್ಷನ್ಸ್ ಇದೆ ಆ್ಯಡ್ ಮಾಡೋದು, 2/3 + 5/7.
ಸೊ ನಮಗೆ ಎಲ್ ಸಿ ಎಮ್ 21 ಬಂದಿದೆ, 21 ಬರ್ಕೊಂಬಿಡ್ತೀವಿ. ಓಕೆ, ಇವಾಗ ಸೊ 3 ಟೇಬಲಲ್ಲಿ 21 ಎಲ್ಲಿ ಬರುತ್ತೆ? 3 ಟೇಬಲಲ್ಲಿ 3 7s 21 ಬರುತ್ತೆ. ಸೊ 3 ನಂಬರ್ ಯೂಸ್ ಮಾಡ್ಕೊಂಡಿದ್ದೀವಿ, 21 ನಂಬರ್ ಕೂಡ ಯೂಸ್ ಮಾಡ್ಕೊಂಡಿದ್ದೀವಿ. ಇವೆರಡನ್ನೂ ಮರ್ತು ಬಿಡ್ರಿ. ಇಲ್ಲಿರ್ತಕ್ಕಂಥ 7 ನಂಬರ್ನ 2 ಜೊತೆಗೆ ಮಲ್ಟಿಪ್ಲೈ ಮಾಡಿರಿ. ಸೊ 7 ಇಂಟು 2, ಓಕೆ, ಪ್ಲಸ್ ಈ ಪ್ಲಸ್ಸು ಇಲ್ಲಿ ಹಾಕ್ಕೊಳ್ರಿ, ಈ ಪ್ಲಸ್ ಇದೆಲ್ಲ ಇಲ್ಲಿ ಹಾಕ್ಕೊಳ್ರಿ. ಸೊ ನೆಕ್ಸ್ಟು 7 ಟೇಬಲಲ್ಲಿ 21 ಎಲ್ಲಿ ಬರುತ್ತೆ ಅಂದರೆ 7 3s 21. ಈ 7ನ ನಾವು ಯೂಸ್ ಮಾಡಿಬಿಟ್ಟಿದ್ದೀವಿ. ಸೊ ನೆಕ್ಸ್ಟು ಈ 21 ಆಲ್ರೆಡಿ ಯೂಸ್ ಆಗೋಗಿದೆ ಎಲ್ ಸಿ ಎಮ್ಮಲ್ಲಿ. ಸೊ ಈ 3ನ ಮಲ್ಟಿಪ್ಲೈ ಮಾಡ್ಕೋಬೇಕು ಯಾವುದ್ರ ಜೊತೆಗೆ? 5 ಜೊತೆಗೆ. 5 ಇಂಟು 3. ಸೊ ಇವಾಗ ಏನಾಯಿತು? 7 2s 14 ಪ್ಲಸ್ 5 3s 15 divided by 21. So 15 plus 14 or 14 plus 15 is 29 by 21. So same mixed fraction ಅಲ್ಲಿ ಕನ್ವರ್ಟ್ ಮಾಡೋದಾದರೆ 1 8 by 21. ಇದು ಸೆಕೆಂಡ್ ಮೆಥಡ್. ಸೊ ಇವಾಗ ಮಲ್ಟಿಪಲ್ ಫ್ರ್ಯಾಕ್ಷನ್ಸ್ ಇದು ಯಾವಾಗ ಯೂಸ್ ಆಗುತ್ತೆ ಅಂದರೆ, ಈ ಸೆಕೆಂಡ್ ಮೆಥಡ್ ಯೂಸ್ ಆಗೋದು ಯಾವಾಗ ಅಂದರೆ ಮೋರ್ ದೆನ್ 3 ಫ್ರ್ಯಾಕ್ಷನ್ಸ್. ಸೊ 3 and 3 ಮೋರ್ ದೆನ್ 3 ಫ್ರ್ಯಾಕ್ಷನ್ಸ್. ಇವಾಗ 2 by 3 ಪ್ಲಸ್ 7 by 8 ಪ್ಲಸ್ 9 by 7 ಈ ಥರ ಕೊಟ್ಟಾಗ ಎಲ್ ಸಿ ಎಮ್ ಮೆಥಡ್ ಯೂಸ್ ಮಾಡೋದು ಭಾಳ ಸೂಕ್ತ. ಸೊ ಓನ್ಲಿ 2 ಕೊಟ್ಟಾಗ ಇದನ್ನು ಫಸ್ಟ್ ಫ್ರ್ಯಾಕ್ಷನ್ನ ಸೆಕೆಂಡ್ ಫ್ರ್ಯಾಕ್ಷನ್ ಇರ್ತಕ್ಕಂಥ ಡಿನಾಮಿನೇಟರ್ನ ಫಸ್ಟ್ ಫ್ರ್ಯಾಕ್ಷನ್ಗೆ ನ್ಯೂಮರೇಟರ್ನಲ್ಲಿ ಮಲ್ಟಿಪ್ಲೈ, ಡಿನಾಮಿನೇಟರ್ನಲ್ಲೂ ಮಲ್ಟಿಪ್ಲೈ. ಸೊ ಸೆಕೆಂಡ್ ಫ್ರ್ಯಾಕ್ಷನ್ಗೆ ಫಸ್ಟ್ ಫ್ರ್ಯಾಕ್ಷನ್ನಲ್ಲಿರ್ತಕ್ಕಂಥ ಡಿನಾಮಿನೇಟರ್ನ ನ್ಯೂಮರೇಟರಲ್ಲಿ ಮಲ್ಟಿಪ್ಲೈ, ಡಿನಾಮಿನೇಟರ್ನಲ್ಲಿ ಕೂಡ ಮಲ್ಟಿಪ್ಲಿಕೇಶನ್ ಮಾಡಿ ಆ ಮುಖಾಂತರ ನಾವು ಕಂಡುಹಿಡಿಯಬಹುದು. ಒಂದು ವೇಳೆ ಮಲ್ಟಿಪಲ್ಸ್ ಕೊಟ್ಟರು ಅಡಿಷನ್ಗೆ ಅಂದ್ಕೊಂಡ್ರಿ, ಅವಾಗ ಈ ಮೆಥಡ್ ಬರೋದಿಲ್ಲ. ಸೊ ಈ ಮಲ್ಟಿಪ್ಲಿಕೇಶನ್ ಮೆಥಡ್ ಬರಲ್ಲ, ನ್ಯೂಮರೇಟರ್ ಡಿನಾಮಿನೇಟರು. ಸೊ ನಾವು ಯೂಸ್ ಮಾಡಬೇಕಾಗಿರೋದು ಎಲ್ ಸಿ ಎಮ್ ಮೆಥಡ್ ಯೂಸ್ ಮಾಡಬೇಕಾಗುತ್ತೆ. ಈ ಮೆಥಡ್ ರೈಟ್ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಹಾಗೆ ನೆಕ್ಸ್ಟು ನಾವು ಸಬ್ಟ್ರಾಕ್ಷನ್ಗೆ ಹೋಗಬೇಕು. subtraction of fractions. Okay, so 7 by 5 ಇದೆ ಮೈನಸ್ 3 by 7 ಇದೆ ಅಂತ ಇಟ್ಕೊಂಡು. ಸೊ ಇದರಲ್ಲೂ ಕೂಡ ಲೈಕ್ ಫ್ರ್ಯಾಕ್ಷನ್ಸ್ದು ಅನ್ಲೈಕ್ ಫ್ರ್ಯಾಕ್ಷನ್ಸು ಎರಡೂ ಬರುತ್ತೆ. ಲೈಕ್ ಫ್ರ್ಯಾಕ್ಷನ್ಸು ಅನ್ಲೈಕ್ ಫ್ರ್ಯಾಕ್ಷನ್ಸ್. ಸೊ ಲೈಕ್ ಫ್ರ್ಯಾಕ್ಷನ್ಸ್ ಈಗ 9 by 5 ಇದೆ, ಮೈನಸ್ 6 by 5 ಇದೆ. ಸೊ 2 times 5 ಇರೋದ್ರಿಂದ 1 time 5 ತೊಗೊಳ್ರಿ. ಸೊ 9 minus 6 is nothing but 3 by 5. ಪ್ರಾಪರ್ ಫ್ರ್ಯಾಕ್ಷನ್ ಅಲ್ಲಿಗೆ ಬಿಟ್ಬಿಡ್ಬೋದು. ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಇಲ್ಲಿ ಇಂಪ್ರಾಪರ್ ಫ್ರ್ಯಾಕ್ಷನ್ ಬರಬೇಕು. ಇದು ಪ್ರಾಪರ್ ಫ್ರ್ಯಾಕ್ಷನ್, ನ್ಯೂಮರೇಟರ್ ಚಿಕ್ಕದಿದೆ, ಡಿನಾಮಿನೇಟರ್ ದೊಡ್ಡದಿರೋದ್ರಿಂದ ಇದು ಪ್ರಾಪರ್ ಫ್ರ್ಯಾಕ್ಷನ್. ಸೊ ಇವು ಲೈಕ್ ಫ್ರ್ಯಾಕ್ಷನ್ಸ್. ಲೈಕ್ ಫ್ರ್ಯಾಕ್ಷನ್ಸಲ್ಲಿ ಕೂಡ ಸಬ್ಟ್ರಾಕ್ಷನ್ ಈಸ್ ಪಾಸಿಬಲ್ ಮಾಡಿದ್ದೀವಿ. ಸೊ ಇದು ಅನ್ಲೈಕ್ ಫ್ರ್ಯಾಕ್ಷನ್. ಇದನ್ನು ಇಲ್ಲಿ ತೊಗೊಂಡು ಸಾಲ್ವ್ ಮಾಡೋಣ. ಸೊ 5 7 ಎಲ್ ಸಿ ಎಮ್ ಬೇಡ ಅಂದರೂ ಕೂಡ ಈ ಥರನೇ ಮಾಡ್ಬೋದು. ಸೊ 7 by 5 ತೊಗೊಂಡಿದ್ದೀವಿ. ಈ 7ನ ತೊಗೊಂಡು ನ್ಯೂಮರೇಟರ್ ಡಿನಾಮಿನೇಟರ್ ಜೊತೆಗೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಸೊ ಈ ಮೈನಸ್ ಸೈನ್ ಇಲ್ಲಿ ಇಟ್ಕೊತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಫ್ರ್ಯಾಕ್ಷನ್ 3 by 7 ಇದೆ. ಸೊ ಫಸ್ಟ್ ಫ್ರ್ಯಾಕ್ಷನನ್ನು 5 ತೊಗೊಂಡು ಮಲ್ಟಿಪ್ಲಿಕೇಶನ್ ನ್ಯೂಮರೇಟರ್ ಏನಕ್ಕೆ ಇದು ಮಾಡ್ತಾ ಇದ್ದೀವಿ ಅಂದರೆ 5 7s 35, 7 5s 35. ಸೊ 35 minus 35. ಸೊ 7 7s 49, 3 5s 50. ಸೊ 35 1 time ತೊಗೋಬೋದು, 2 times ಇರೋದ್ರಿಂದ. ಸೊ 49. ಸೊ 5 9ಅಲ್ಲಿ 5 ಹೋದರೆ 4. ಸೊ 4ಅಲ್ಲಿ 1 ಹೋದರೆ 3. ಸೊ 34 by 35 ಇದೆಯಲ್ಲ, ಇದು ಪ್ರಾಪರ್ ಫ್ರ್ಯಾಕ್ಷನ್. ಸೊ ಫರ್ದರ್ ರೆಡ್ಯೂಸ್ ಮಾಡೋದಕ್ಕೆ, ಕನ್ವರ್ಟ್ ಮಾಡೋದಕ್ಕೆ ಆಗೋದಿಲ್ಲ.
ಸೊ ಇದು ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆಫ್ ಫ್ರ್ಯಾಕ್ಷನ್ಸು. ನಿಮ್ಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ಕಾನ್ಸೆಪ್ಟ್ನ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ 10 ಸಾರಿ ವಿಡಿಯೋ ನೋಡಿ, ನೋ ಪ್ರಾಬ್ಲಮ್. ಸೊ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡಾಗ ನೀವೇ ಓನ್ ಎಕ್ಸಾಂಪಲ್ ಹಾಕ್ಕೊಳ್ರಿ, ನೀವೇ ಓನ್ ಫ್ರ್ಯಾಕ್ಷನ್ಸ್ ಹಾಕ್ಕೊಳ್ರಿ, ಡಿನಾಮಿನೇಟರ್ಸ್ನ ಚೇಂಜ್ ಮಾಡ್ಕೊಳ್ರಿ, ಹಾಕ್ಕೊಂಡು ಸಾಲ್ವ್ ಮಾಡಿರಿ, ಬರುತ್ತೆ. ಕನ್ಫರ್ಮೇಷನ್ ಮಾಡ್ಕೊಳೋದಕ್ಕೆ ನೀವು ಯಾರಾದರೂ ನಿಮ್ಮ ಸ್ನೇಹಿತರನ್ನ ಯಾರನ್ನಾದರೂ ಕೇಳ್ಬೋದು. ಇಲ್ಲಿ ಇನ್ನೂ ಕಮ್ಯುನಿಟಿ ಪೋಸ್ಟ್ ಆನ್ ಆಗಿಲ್ಲ, ಸೊ ದಟ್ ನೀವು ಕಾಮೆಂಟ್ಸ್ನ ಪೋಸ್ಟ್ ಮಾಡೋದಕ್ಕೆ. ಸೊ ಇನ್ಕ್ಲೂಡಿಂಗ್ ಇಮೇಜ್ ಏನಾದರೂ ಪೋಸ್ಟ್ ಮಾಡಬೇಕಂದ್ರೆ ಕಮ್ಯುನಿಟಿ ಪೋಸ್ಟು ಸ್ಟಾರ್ಟ್ ಆಗಬೇಕು. ಅದು ಇನ್ನೂ ಚಾನಲಲ್ಲಿ ಸೌಲಭ್ಯ ಇಲ್ಲ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.